ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಕ್ಟರ್ ವರ್ಷಿ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಿಮಗೆ ಒಂದು ಬಿಸಿ ಬಿಸಿ ಆದಂತಹ ರುಚಿಕರವಾದಂತಹ ಉದುರುದ್ರಾಗಿರುವಂಥ ಒಂದು ಶಾವಿಗೆ ಉಪ್ಪಿಟ್ಟಿನ ರೆಸಿಪಿನ ನಿಮ್ಮ ಮುಂದೆ ತರ್ತಾ ಇದ್ವಿ. ಸೊ ಈ ರೀತಿ ಉದುರುದ್ರಾಗಿ ಶಾವಿಗೆ ಉಪ್ಪಿಟ್ಟನ್ನ ಮಾಡೋದು ಹೇಗೆ ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ. ಈಗ ಮೊದಲನೇದಾಗಿ ಶಾವಿಗೆ ಉಪ್ಪಿಟ್ಟನ್ನು ಮಾಡೋದಕ್ಕೆ ಮೊದಲನೇದಾಗಿ ನಾವು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀವಿ. ಈಗ ರೋಸ್ಟೆಡ್ ಇರುವಂಥ ಶಾವಿಗೆನ ತೊಗೊಂಡಿದ್ದೀವಿ. ಸ್ವಲ್ಪ ಇದನ್ನು ಎಣ್ಣೆಯಲ್ಲಿ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ನಿಧಾನವಾಗಿ ನಾವು ಎಣ್ಣೆಯಲ್ಲಿ ಶಾವಿಗೆನ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಇದು ಆಲ್ರೆಡಿ ರೋಸ್ಟೆಡ್ ಇದೆ, ಆದರೂ ಸ್ವಲ್ಪ ನಮಗೆ ಫ್ಲೇವರಿಗೆ ಸ್ವಲ್ಪ ಉದುರುದ್ರಾಗಿ ಶಾವಿಗೆ ಬೇಕಾಗಿರೋದ್ರಿಂದ ನಾವು ನೀಟಾಗಿ ಇನ್ನೊಂದು ಸ್ವಲ್ಪ ಎಣ್ಣೆಯಲ್ಲಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಈಗ ನಾವು ತೊಗೊಂಡಿರೋ ಶಾವಿಗೆ 2 ಬೌಲ್ನಷ್ಟಿದೆ. ಸೊ ನಿಮ್ಮ ಮನೆ ಮಂದಿ ಸ್ವಲ್ಪ ಜಾಸ್ತಿ 6 ಜನ ಏನಾದರೂ ಇದ್ದರೆ ಅಥವಾ 8 ಜನ ಆದರೂ ಇದ್ದರೆ ನೀವು ಸ್ವಲ್ಪ ಜಾಸ್ತಿನೇ ಒಂದು 4-5 ಬೌಲು ತೊಗೋಬೋದು. ಈಗ ನಾವು 4 ಜನಕ್ಕೆ ಮಾಡ್ತಿರೋದ್ರಿಂದ ಒಂದು 2 ಬೌಲಷ್ಟು ನಾವು ಶಾವಿಗೆನ ಇಲ್ಲಿ ರೋಸ್ಟ್ ಮಾಡ್ಕೊತಾ ಇದ್ದೀವಿ. ಈಗ ರೋಸ್ಟೆಡ್ ಮಾಡ್ಕೊಂಡಿರೋ ಶಾವಿಗೆನ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊತಿದ್ದೀವಿ. ಈಗ ಅದೇ ಪಾತ್ರೆಗೆ ನಾವು 1 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕೊತಾ ಇದ್ದೀವಿ. ಸೊ ಈಗ ನಾವು ಶಾವಿಗೆ ಉಪ್ಪಿಟ್ಟಿಗೆ ಒಗ್ಗರಣೆನ ತಯಾರಿಸ್ಕೋಬೇಕು. ಈಗ ನೋಡ್ತಿದ್ದೀರಾ ನಾವು ರೋಸ್ಟೆಡ್ ಶಾವಿಗೆ ಯಾವ ರೀತಿ ನಾವು ಎಣ್ಣೆಯಲ್ಲಿ ಫ್ರೈ ರೋಸ್ಟ್ ಮಾಡ್ಕೊಂಡಿದ್ದೀವಿ ಅಂತ. ಸೊ ಈ ರೀತಿ ಉದುರುದ್ರಾದ ಶಾವಿಗೆನ ನಾವು ಫಸ್ಟ್ ಪ್ರೊಸೀಜರ್ನ ನಿಮ್ಗೆ ತೋರಿಸಿದ್ದೀವಿ. ಸೊ ಇದನ್ನು ನೀವು ಮಾಡಿದ್ರೆ ನೀಟಾಗಿ ಉದುರುದ್ರಾದ ಶಾವಿಗೆ ಉಪ್ಪಿಟ್ಟು ನಿಮಗೆ ರುಚಿಯಾಗಿ ನೀವು ಕೂಡ ಮಾಡ್ಕೋಬೋದು. ಈಗ ಎಣ್ಣೆ ಕಾದ ನಂತರ ಸ್ವಲ್ಪ ಕಡಲೆಬೇಳೆನ ಹಾಕೋತಾ ಇದ್ದೀವಿ. ಸ್ವಲ್ಪ ಇದು ಟೇಸ್ಟಿಗೆ ಅನ್ನೋದಕ್ಕೋಸ್ಕರ ನಾವು ಕಡಲೆಬೇಳೆ ಹಾಕೊತಾ ಇದ್ದೀವಿ. ನೀವು ಬೇಕಿದ್ರೆ ಸ್ಕಿಪ್ ಮಾಡ್ಕೋಬೋದು, ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಕೊಡುತ್ತಲ್ಲ, ಹಾಗಾಗಿ ಕಡಲೆಬೇಳೆನ ಹಾಕೊತಿದ್ದೀವಿ. 2 ಟೇಬಲ್ ಸ್ಪೂನಷ್ಟು ಸಾಸಿವೆ, ಇನ್ನು 2 ಟೇಬಲ್ ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಕರಿಬೇವಿನ ಸೊಪ್ಪು, ಹೆಚ್ಚಿಟ್ಕೊಂಡಿರುವಂತಹ ತರಕಾರಿಗಳು ಈರುಳ್ಳಿ ಮತ್ತು ಕ್ಯಾರೆಟನ್ನು ಹಾಕ್ಕೊತಿದ್ದೀವಿ. ಸೊ ನಿಮ್ಮ ಮನೇಲಿ ಏನಾದರೂ ಕ್ಯಾರೆಟ್ ಅಥವಾ ಬೀನ್ಸ್ ಇದ್ದರೆ ಅದನ್ನು ನೀವು ಹಾಕೋಬೋದು. ಸೊ ಉಪ್ಪಿಟ್ಟು ಇನ್ನೂ ತುಂಬ ಚೆನ್ನಾಗಿ ವೆಜಿಟೇಬಲ್ ಉಪ್ಪಿಟ್ಟಾಗಿ ಚೆನ್ನಾಗಿ ನಿಮಗೆ ರುಚಿ ಕೊಡುತ್ತೆ. ಸೊ ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನಾವು ಒಂದು ಸ್ವಲ್ಪ ಆಲೂಗಡ್ಡೆನ ಇದಕ್ಕೆ ಸೇರಿಸ್ಕೊತಿದ್ದೀವಿ. ಸೊ ಆಲೂಗಡ್ಡೆನ ನೀವು ಚೆನ್ನಾಗಿ ನೀರಿನಲ್ಲಿ ತೊಳೆದ್ಬಿಟ್ಟು ಈ ರೀತಿ ಆಲೂಗಡ್ಡೆನ ನೀವು ಶಾವಿಗೆ ಉಪ್ಪಿಟ್ಟಿಗೆ ಸೇರಿಸ್ಕೋಬೇಕಾಗತ್ತೆ. ಯಾಕಂದರೆ ಆಲೂಗಡ್ಡೆಯಲ್ಲಿ ಮೊದಲೇ ಸ್ಟಾರ್ಚ್ ಕಂಟೆಂಟ್ ಇರೋದ್ರಿಂದ ಆಗ ನಾವು ಆರೋಗ್ಯಕರವಾದ ಆಲೂಗಡ್ಡೆ ನಮಗೆ ಸಿಗೋದಿಲ್ಲ. ಸೊ ಆ ಸ್ಟಾರ್ಚ್ ಕಂಟೆಂಟ್ನ ನಾವು ತೆಗೆದುಬಿಟ್ಟು ನೀರಿನಲ್ಲಿ ಚೆನ್ನಾಗಿ ಶೋಧಿಸಿ ನಾವು ಆಲೂಗಡ್ಡೆನ ಈ ರೀತಿ ಶಾವಿಗೆ ಉಪ್ಪಿಟ್ಟಿಗೆ ಸೇರಿಸ್ಕೋಬೇಕಾಗುತ್ತೆ. ಈಗ ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ತರಕಾರಿಗಳು ಕೋಟ್ ಆಗಬೇಕು, ಆ ರೀತಿ ಮಿಕ್ಸ್ ಮಾಡ್ಕೋಬೇಕು. ಈಗ ನಾವು ಹಸಿರು ಮೆಣಸಿನ್ಕಾಯಿನ ಹಾಕೊತಿದ್ದೀವಿ. ಸೊ ಹಸಿ ಮೆಣಸಿನ್ಕಾಯಿನ ನೀವು ಒಂದು 7-8 ತೊಗೊಂಡ್ರೆ ತುಂಬ ಚೆನ್ನಾಗಿ ಸ್ಪೈಸಿ ಟಚ್ ಕೊಡುತ್ತೆ, ಹಾಗಾಗಿ ನಾವು ಸ್ವಲ್ಪ ಜಾಸ್ತಿ ಸೇರಿಸ್ಕೊಂಡಿದ್ದೀವಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇವೆಲ್ಲವೂ ಚೆನ್ನಾಗಿ ಬೆಂದಾದಮೇಲೆ ಲಾಸ್ಟಿಗೆ ಟೊಮೆಟೊನ ಸೇರಿಸ್ಕೋಬೇಕಾಗತ್ತೆ. ಸೊ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಿರೋದ್ರಿಂದ ಅದು ಒಂದು ಸ್ವಲ್ಪ ನಾವು ಅದರ ಹಸಿ ವಾಸನೆ ಹೋಗೋ ತನಕ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನಂತರ ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗುತ್ತೆ. ಆವಾಗ ಚೆನ್ನಾಗಿ ಬೆಂದ ಮೇಲೆ ನೀವು ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಶಾವಿಗೆ ಉಪ್ಪಿಟ್ಟಿಗೆ ನೀವು ಕನ್ಸಿಸ್ಟೆನ್ಸಿಯಲ್ಲಿ ಇದನ್ನು ಮಾಡ್ಕೋಬೋದು. ಈಗ ನೋಡ್ತಿದ್ದೀರಾ ಎಷ್ಟು ಚೆನ್ನಾಗಿ ತರಕಾರಿಗಳು ಬೆಂದಿದ್ದಾವೆ ಅಂತ. ಈಗ ನಾವು ಇದಕ್ಕೆ 2 ಲೋಟದಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀವಿ. ಸ್ವಲ್ಪನೇ ನೋಡ್ಕೊತ ಕನ್ಸಿಸ್ಟೆನ್ಸಿಗೆ ತಕ್ಕ ಹಾಗೆ ನೀವು ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕಾಗತ್ತೆ. ಈಗ ನಾವು 3 ಲೋಟ ನೀರು ಸೇರಿಸ್ಕೊಂಡಿದ್ದೀವಿ. ಸೊ ಇದು ನೀಟಾಗಿ ಎಲ್ಲ ತರಕಾರಿಗಳಿಗೆ ಚೆನ್ನಾಗಿ ಅದು ಮುಳುಗೋ ರೀತಿ ಒಂದು ಸ್ವಲ್ಪ ನೋಡಿ ಹಾಕೋಬೇಕಾಗತ್ತೆ. ಈಗ ಇನ್ನೊಂದು ಸ್ವಲ್ಪ ನಾವು ಅರ್ಧ ಲೋಟ ನೀರಷ್ಟು ಸೇರಿಸ್ಕೊತಿದ್ದೀವಿ. ಸ್ವಲ್ಪ ಕನ್ಸಿಸ್ಟೆನ್ಸಿ ಬೇಕಾಗಿದೆ ಅಲ್ಲ, ಹಾಗಾಗಿ ಈಗ ನಾವು 3.5 ಲೋಟ ನೀರಷ್ಟು ನಾವು ಹಾಕ್ಕೊಂಡಿದ್ದೀವಿ. ಈಗ ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಸೇರಿಸ್ಕೋಬೇಕು. ಕಲ್ಲುಪ್ಪನ್ನು ಸೇರಿಸ್ಕೊಳೋದ್ರಿಂದ ನಿಮಗೆ ಚೆನ್ನಾಗಿ ಅದು ಕರಗುತ್ತೆ, ಹಾಗಾಗಿ ಉಪ್ಪಿನ ಟೇಸ್ಟ್ ಚೆನ್ನಾಗಿ ರುಚಿ ಕೊಡುತ್ತೆ. ನಾವೇನಾದರೂ ಪುಡಿ ಉಪ್ಪನ್ನ ಸೇರಿಸ್ಕೊಂಡ್ರೆ ನಮಗೆ ರುಚಿ ಟೇಸ್ಟ್ ಗೊತ್ತಾಗಲ್ಲ, ಹಾಗಾಗಿ ನಾವು ಕಲ್ಲುಪ್ಪನ್ನು ಸೇರಿಸ್ಕೊತಿದ್ದೀವಿ. ಈಗ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಸ್ವಲ್ಪ ಬೇಯೋದಕ್ಕೆ ಬಿಡಬೇಕು. ಈಗ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಒಂದು ಕುದಿ ಬಂದಿದೆ ಅಂತ. ಈಗ ಎಲ್ಲ ತರಕಾರಿಗಳು ಬೆಂದಿದ್ದಾವೆ. ಈಗ ರೋಸ್ಟೆಡ್ ಶಾವಿಗೆನ ನಾವು ನಿಧಾನವಾಗಿ ಈಗ ಈ ಪಾತ್ರೆಗೆ ಶಿಫ್ಟ್ ಮಾಡ್ಕೋಬೇಕು.
ಸೊ ಸ್ವಲ್ಪನೇ ನಾವು ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಹೈ ಫ್ಲೇಮಲ್ಲೇ ಇರಲಿ, ಏಕೆಂದರೆ ಬೇಗ ಶಾವಿಗೆ ಉದುರುದ್ರಾಗುತ್ತೆ. ಹಾಗಾಗಿ ನಾವು ಹೈ ಫ್ಲೇಮ್ನಲ್ಲೇ ಇಟ್ಕೊಂಡು ಸೇರಿಸ್ಕೊತಾ ಇದ್ದೀವಿ. ನೋಡ್ತಾ ಇದ್ದೀರಾ, ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊತಾ ಇದ್ದೀವಿ. ಸೊ ಇಲ್ಲಿ ನೀರು ಜಾಸ್ತಿ ಇದೆ, ಹೇಗೆ ಉದುರುದ್ರಾಗುತ್ತೆ ಅಂತ ಅನ್ಕೋಬೋದು ನೀವು. ಆದರೆ ಅದು ಬೆಂದ ನಂತರ ತರಕಾರಿ ನೀಟಾಗಿ ಬೆಂದ ನಂತರ ಆ ನೀರಲ್ಲಿ ಹೀರ್ಕೊಂಡ್ಬಿಟ್ಟು ಉದುರುದ್ರಾಗಿ ಶಾವಿಗೆ ನಮಗೆ ಕಾಣುತ್ತೆ. ಆವಾಗ ಗೊತ್ತಾಗುತ್ತೆ, ಓ ಎಷ್ಟು ಚೆನ್ನಾಗಿ ಇದು ಬೆಂದಿದೆ, ಎಷ್ಟು ಚೆನ್ನಾಗಿ ಉದುರುದ್ರಾಗಿ ಶಾವಿಗೆ ಆಗಿದೆ ಅಂತ ನೀವೇ ನೋಡ್ತೀರಾ. ನೋಡ್ತಿದ್ದೀರಾ, ಎಲ್ಲ ಕಂಪ್ಲೀಟ್ ಶಾವಿಗೆನ ನಾವು ಹಾಕ್ಕೊಂಡಿದ್ದೀವಿ. ಸೊ ಈಗ ಪಾತ್ರೆಯಲ್ಲಿ ಫುಲ್ಲು ಶಾವಿಗೆ ತರಕಾರಿಗಳೇ ಕಾಣ್ತಿದ್ದಾವೆ. ಸ್ವಲ್ಪ ಸ್ವಲ್ಪ ನೀರು ಬಿಟ್ಕೊತಾ ಇದೆ. ಸೊ ಇದು ಬೆಂದ ನಂತರ ಪೂರ್ತಿ ಉದುರುದ್ರಾದ ಶಾವಿಗೆ ಉಪ್ಪಿಟ್ಟು ಸಿದ್ಧವಾಗುತ್ತೆ. ಈಗ ಗ್ಯಾಸ್ ಆಫ್ ಮಾಡಿದ್ದೀವಿ. ಸೊ ಈಗ ನೋಡ್ತಿದ್ದೀರಾ ಎಷ್ಟು ಉದುರುದ್ರಾಗಿ ಕಾಣ್ತಾ ಇದೆ ಅಂತ. ನೀಟಾಗಿ ಎಲ್ಲವನ್ನೂ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಎಷ್ಟು ಉದುರುದ್ರಾಗಿ ಶಾವಿಗೆ ಉಪ್ಪಿಟ್ಟು ಸಿದ್ಧವಾಗಿದೆ. ನೋಡ್ತಾ ಇದ್ದೀರಾ, ಎಷ್ಟು ಉದುರುದ್ರಾದಂತಹ ಶಾವಿಗೆ ಬಿಸಿ ಬಿಸಿಯಾಗಿ ಸಿದ್ಧವಾಗಿದೆ. ನೋಡ್ತಾ ಇದ್ದೀರಾ, ಬಿಸಿ ಬಿಸಿಯಾದ ಉದುರಾದ ಶಾವಿಗೆ ಉಪ್ಪಿಟ್ಟು ಸಿದ್ಧವಾಗಿದೆ. ಸೊ ಇದೇ ಥರ ನೀವು ಪ್ರೊಸೀಜರನ್ನು ಫಾಲೋ ಮಾಡ್ಕೊತಾ ಹೋದರೆ ನೀವು ಕೂಡ ಇದೇ ರೀತಿ ಉದುರುದ್ರಾದ ಬಿಸಿ ಬಿಸಿಯಾದ ಶಾವಿಗೆ ಉಪ್ಪಿಟ್ಟನ್ನು ನೀವು ನಿಮ್ಮ ಮನೆಯಲ್ಲಿ ರುಚಿಕರವಾಗಿ ಸಿದ್ಧ ಮಾಡ್ಬೋದು. ಸೊ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.